ಮಾನ್ಯ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನೋತ್ಸವವನ್ನು ಇವತ್ತು ನೀವೆಲ್ಲರೂ ಕೂಡ ಬಹಳ ಅಭಿಮಾನದಿಂದ ಆಚರಿಸ್ತಾ ಇದ್ದೀರಿ. ಈ ಸಮಾರಂಭದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಹಿರಿಯರಾದ ಯಳ್ಳೂರು ಗುರುಗಳೇ, ಮಹಾದೇವ ರಾಠೋಡವರೇ, ಈ ಭಾಗದ ಕಾರ್ಪೊರೇಟರ್ ಆದ ಸಹೋದರಿ ಶ್ರೀಮತಿ ಲಕ್ಷ್ಮೀ ರಾಠೋಡವರೇ, ಕಾಳಪ್ಪನವರವರೇ, ಹಾಗೂ ಈ ಸಮಾರಂಭ ಉಪಸ್ಥಿತಿರುವಂತಹ ಎಲ್ಲ ಶರಣರಿದೆ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾವು ಸರ್ವೇ ಸಾಧಾರಣ ನೋಡ್ತೀವಿ, ಮನುಷ್ಯ ಅಧಿಕಾರದಲ್ಲಿದ್ದಾಗ ಎಲ್ಲರೂ ಗೌರವಿಸ್ತಾರೆ, ಎಲ್ಲರೂ ಹೊಗಳುತ್ತಾರೆ. ಅದೇ ಅಧಿಕಾರ ನಿವೃತ್ತಿ ಆದ ಮೇಲೆ ಆ ವ್ಯಕ್ತಿ ಸಿದ್ಧಾಂತಗಳನ್ನು ಪಾಲಿಸ್ತಾ ಇದ್ದ, ಪ್ರಾಮಾಣಿಕವಾಗಿದ್ದ, ಅವನಲ್ಲಿ ನಿಜವಾದ ರಾಷ್ಟ್ರಭಕ್ತಿ ಇತ್ತು, ಸಮಾಜದ ಕಳಕಳಿ ಇತ್ತಂದರೆ ಆ ವ್ಯಕ್ತಿ ಅಧಿಕಾರ ಹೋದ ಮೇಲೂ ಕೂಡ ಜನ ಆ ವ್ಯಕ್ತಿಯನ್ನು ಗೌರವಿಸ್ತಾನೆ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿಯವರು ನಮ್ಮ ದೇಶದ ಸಾಕಷ್ಟು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ, ಅಧಿಕಾರದ ಸಾವಿರಾರು ಜನ ಹೋಗಿದ್ದಾರೆ. ನಾವು ಅವರೆಲ್ಲರ ಜನ್ಮದಿನೋತ್ಸವನ ಮಾಡೋದಿಲ್ಲ, ಅವರ ಸ್ಮರಣೆನೂ ಮಾಡೋದಿಲ್ಲ. ಯಾವ ವ್ಯಕ್ತಿ ನಾಡಿಗಾಗಿ, ದೇಶಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ತನ್ನ ಜೀವನದಲ್ಲಿರುವಂತಹ ತತ್ವ ಸಿದ್ಧಾಂತಗಳನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ಅದು ಬಿಡದೆ ಕೊನೆಯವರೆಗೂ ಪಾಲಿಸಿಕೊಂಡು ಹೋಗ್ತಾನಲ್ಲ, ಅಂತಹ ವ್ಯಕ್ತಿ ಮುಂದೆ ಬರುವಂತಹ ನಾಯಕರಿಗೆ ಆದರ್ಶ ವ್ಯಕ್ತಿಗಳಾಗಿರ್ತಾರೆ ಅನ್ನೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ನಮ್ಮೆಲ್ಲರಿಗೂ ಕಂಡು. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗರ್ಭ ಶ್ರೀಮಂತ ಮನೆ ಹುಟ್ಟಿದ ಮನುಷ್ಯ ಅಲ್ಲ. ಬಹಳ ಕಡುಬಡವ ಮಧ್ಯಪ್ರದೇಶದ ಬಹಳ ಕಡುಬಡವ ಮನೆತನದಲ್ಲಿ, ಬಹಳ ಬಡತನದಲ್ಲಿ ಹುಟ್ಟಿದಂಥ ವ್ಯಕ್ತಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹವಾಸ ಬಂದಾಗ ಅದರ ಸದಸ್ಯರಾಗಿ ಗೋಲ್ವಲ್ಕರ್ ಗುರೂಜಿಯವರಂತಹ ಅನುಭಾವಿಗಳ ಸಹವಾಸದಲ್ಲಿ ಬಂದಾಗ ರಾಷ್ಟ್ರಭಕ್ತಿ ಅವರಲ್ಲಿ ಉಕ್ಕೋದಕ್ಕೆ ಪ್ರಾರಂಭ ಆಯಿತು. ಅವರಲ್ಲಿ ಒಂದು ಇಚ್ಛೆ ಉಂಟಾಯಿತು, ನಾನು ಹುಟ್ಟಿದ ಮೇಲೆ ನಮ್ಮ ನಾಡಿಗಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ಜನರಿಗಾಗಿ ನಾನೇನಾದರೂ ಸೇವೆ ಮಾಡಿದ ನನ್ನ ಜೀವನ ಸಾರ್ಥಕ ತಿಳ್ಕೊಂಡು ನಿರಂತರವಾಗಿ ಅವರು ರಾಜಕೀಯದಲ್ಲಿ ಪ್ರಾಮಾಣಿಕವಾಗಿ ಮುಂದುವರಿತಾ ಬಂದರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವರೊಬ್ಬರು ಸಾಮಾನ್ಯ ಕಾರ್ಯಕರ್ತರಿದ್ದಾಗಲೇ ಅವರಿಂದ ಸಾವಿರಾರು ಜನರು ಬೆನ್ನತ್ತಿದ್ರು. ಯಾಕಂದರೆ ಅವರ ಚಾರಿತ್ರ್ಯ, ಪ್ರಾಮಾಣಿಕತೆ, ದೇಶಭಕ್ತಿ, ದೇಶನಿಷ್ಠೆ ಇವೆಲ್ಲ ಮಾರಿ ಹೋಗಿ ಲಕ್ಷಾಂತರ ಜನರು ಅವರಿಂದ ಬರ್ತಾಯಿದ್ರು. ಅವರು ಯಾವ ಅಧಿಕಾರದಲ್ಲಿಲ್ಲ, ಕೇವಲ ಭಾರತೀಯ ಜನಸಂಘದ ಒಬ್ಬರು ಸದಸ್ಯರಾಗಿದ್ದರು. ಆವಾಗಲೂ ಕೂಡ ಸಾವಿರಾರು ಜನ ಅವ್ರ ಬೆಂಬಲಕರಾಗಿದ್ದರು. ಬಹುಶಃ ಇವತ್ತು ಅನೇಕ ಮಂತ್ರಿಗಳು ಬರ್ತಾರೆ ನಮ್ಮಲ್ಲಿ, ಮಂತ್ರಿಗಳಿಂದ ಒಂದು 25-30 ಜನ ಇರೋದಿಲ್ಲ. ಆದರೆ ಯಾವ ಅಧಿಕಾರದಲ್ಲಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಹಿಂದೆ ಲಕ್ಷಾಂತರ ಜನ ಇರ್ತಾಯಿದ್ರು. ಯಾಕೆ? ಅವರ ರಾಷ್ಟ್ರಭಕ್ತಿ, ಪ್ರಾಮಾಣಿಕತೆ, ಚಾರಿತ್ರ್ಯ, ನೈತಿಕ. ಅವರು MP ಆಗಿ ಪ್ರಧಾನಮಂತ್ರಿ MP ಆದಮೇಲೆ ಲೋಕಸಭೆಯಲ್ಲಿ ಅವರು ಏನಾದರೂ ಮಾತಾಡ್ತಾರಂದರೆ ನೆಹರೂಜಿಯವರು ಮೊದಲೇ ಕೇಳ್ತಿರಂತ. ಅಟಲ್ ಬಿಹಾರಿ ವಾಜಪೇಯಿ ಅವರು ಚರ್ಚೆ ಎಷ್ಟು ಗಂಟೆ ಪ್ರಾರಂಭ ಆಗಿ ತಿಳ್ಕೊಂಡು ಅಷ್ಟು ಗಂಟೆಗೆ ಬಂದು ನೆಹರೂಜಿಯವರು ಅವ್ರ ಎದುರು ಕೂತ್ಕೋತಿದ್ರಂತ. ವಾಜಪೇಯಿ ಅವರು ಯಾವಾಗಲೂ ಕೂಡ ಒಬ್ಬರ ನಿಂದೆ, ಒಬ್ಬ ಟೀಕೆ ಟಿಪ್ಪಣಿ ಮಾಡ್ತಿರಲಿಲ್ಲ. ದೇಶದ ಸಮಸ್ಯೆಗಳನ್ನ ಟಿಪ್ಪಣಿ ಮಾಡಿಕೊಂಡು ಬಂದು ನಮ್ಮ ದೇಶದಲ್ಲಿ ಏನಾಗಬೇಕು ಅನ್ನೋದನ್ನು ಯೋಜನೆಯೆಲ್ಲ ಸರ್ಕಾರ ಮುಂದಿರ್ತಾ ಇದ್ರು. ಬೇಡಿಕೆಗಳು ಅವುಗಳೆಲ್ಲ ನೆಹರೂಜಿಯವರು ಟಿಪ್ಪಣಿ ಮಾಡ್ಕೊತಾ ಇದ್ರಂತ.
ಟಿಪ್ಪಣಿ ಮಾಡಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರೋ ಪ್ರಯತ್ನ ಮಾಡ್ತೀವಿ. ತದನಂತರ ಇಂದಿರಾಜಿಯವರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ವಿರೋಧ ಪಕ್ಷದಲ್ಲಿದ್ದಾಗ ಅವರ ಭಾಷಣಕ್ಕೆ ಭಾಳ ಪ್ರಭಾವಿತರಾಗಿದ್ದರು. ಇಷ್ಟು ಪ್ರಭಾವಿತರಾಗಿದ್ದರಲ್ಲ, ಅವ್ರಿಗೆ ಗೊತ್ತಿತ್ತು ವಾಜಪೇಯಿಯವ್ರನ್ನ ಏನು ಹೇಳ್ತಾರಲ್ಲ ಅವೆಲ್ಲವೂ ಕಾರ್ಯರೂಪದಲ್ಲಿ ತಂದುಕೊಂಡು ನಮ್ಮ ಮಂತ್ರಿಗಳ ಆದೇಶ ಮಾಡ್ತಾ ಇದ್ರಂತ. ವಾಜಪೇಯಿಯವರು ನಿಮ್ಮಂಗೆ ಹೇಳೋದಿಲ್ಲ, ಆಯಾ ಪ್ರದೇಶದಲ್ಲಿ ಹೋಗಿ ಇರುವಂತಹ ಸತ್ಯವಾದ ಸಮಸ್ಯೆಗಳನ್ನ ಅಧ್ಯಯನ ಮಾಡಿ ಗ್ರಾಮೀಣ ಪ್ರದೇಶ ಇರ್ಕೊಂಡು ಮೇಲಿನ ಮಟ್ಟವರೆಗೂ ಕೂಡ ನಮ್ಮ ದೇಶಕ್ಕೆ ನೀರಾವರಿ ಆಗಲಿ, ಕೃಷಿ ಆಗಲಿ, ವಿದ್ಯುತ್ ಆಗಲಿ, ಯಾವುದೇ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿದೆ ಅವರು ಲೋಕಸಭೆಯಲ್ಲಿ ಮಾತನಾಡೋದಿಲ್ಲ. ಅವರು ಮಾತನಾಡಿದ ಟಿಪ್ಪಣಿ ಮಾಡಿಕೊಂಡು ನೀವು ಕಾರ್ಯರೂಪಕ್ಕೆ ಪ್ರಯತ್ನ ಮಾಡೋದು ತಿಳ್ಕೊಂಡ ಇಂದಿರಾಜಿಯವರು ಅವರೆಲ್ಲ ಹೇಳ್ತಿದ್ದಾರೆ. ಇಷ್ಟು ತಿಳ್ಕೊಬೋದು ನಾವು. ಅಟಲ್ ಬಿಹಾರಿ ವಾಜಪೇಯಿಯವರು ಅಂಥ ಬುದ್ಧಿಮತ್ತಿಕೆ ಇತ್ತು, ಎಂಥ ದೇಶಭಕ್ತಿ ಇತ್ತು ಅವರಲ್ಲಿ. ಸಮಾಜದ ಬಗ್ಗೆ, ದೇಶದ ಬಗ್ಗೆ ಎಂಥ ಕಳಕಳಿತನ್ನು ನಾವು ಅರಿತುಕೊಳ್ಳಬಹುದು. ಅವರು ಮೊದಲೇ ಸಲ ಪ್ರಧಾನಮಂತ್ರಿ ಆದಾಗ ಕೇವಲ ಒಂದು ಅವಿಶ್ವಾಸ ಮಧ್ಯದಿಂದ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಭಾಳ ಜನ ಹೇಳಿದರು, ಇಲ್ಲಿ ವಾಜಪೇಯಿ ಒಬ್ಬರನ್ನ ಖರೀದಿ ಮಾಡೋದು ಭಾಳ ದೊಡ್ಡ ಮಾತಲ್ಲ, 1 ಕೋಟಿ ರೂಪಾಯಿ ಕೊಡ್ತು ಅಂದ್ರೆ ಸಾಕಷ್ಟು MP ಗಳು ಬರ್ತಾರೆ ಅಂತ ವಾಜಪೇಯಿ ಹೇಳಿದರು. ಇಲ್ಲ, ನನ್ನ ನೈತಿಕತೆ ಬಿಟ್ಟು ಹೋಗೋದಿಲ್ಲ. ನನ್ನ ಗುರುಗಳಾದ ಶ್ಯಾಮಾಪ್ರಸಾದ್ ಮುಖರ್ಜಿಯವರು ಏನು ಉಪದೇಶ ಮಾಡಿದಾರಲ್ಲ, ಜೀವನದಲ್ಲಿ ಕೊನೆಯವರೆಗೂ ನಿನ್ನ ಪ್ರಾಮಾಣಿಕ